ತಮಿಳು ಚಿತ್ರರಂಗದ ದಿಗ್ಗಜ ನಿರ್ದೇಶಕ ಭಾರತಿರಾಜ್ ಅವರ ನಿಧನದ ಬಳಿಕ ಅವರ ಸಿನಿಮಾಗಳಿಗೆ ಸಂಬಂಧಿಸಿದ ಅನೇಕ ನೆನಪುಗಳು ಮತ್ತೆ ಚರ್ಚೆಗೆ ಬರುತ್ತಿವೆ. ಗ್ರಾಮೀಣ ಬದುಕು, ಸಹಜ ಅಭಿನಯ ಮತ್ತು ನೈಜ ಕಥಾ ಹಂದರವನ್ನು ಬೆಳ್ಳಿತೆರೆಯ ಮೇಲೆ ಅದ್ಭುತವಾಗಿ ಮೂಡಿಸಿದ್ದ ಭಾರತಿರಾಜ್ ಭಾರತೀಯ ಸಿನಿ ಇತಿಹಾಸದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದರು. ಭಾರತಿರಾಜ್ ನಿರ್ದೇಶನದ ಕಲ್ಟ್ ಕ್ಲಾಸಿಕ್ ಚಿತ್ರ 16 ವೈ ತಿನಿಲೆ ಇಂದಿಗೂ ಸಿನಿಪ್ರಿಯರ ನೆಚ್ಚಿನ ಸಿನಿಮಾಗಳಲ್ಲಿ ಒಂದಾಗಿದೆ. ಈ ಚಿತ್ರದ ಚಿತ್ರೀಕರಣದ ವೇಳೆ ನಡೆದ ಒಂದು ಅಪರೂಪದ ಘಟನೆ ಇದೀಗ ಮತ್ತೊಮ್ಮೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಖ್ಯಾತ ತಮಿಳು ಗೀತ ರಚನೆಕಾರ ವೈರಮುತ್ತು ಹಂಚಿಕೊಂಡ ನೆನಪು ಸಿನಿಪ್ರಿಯರ ಗಮನ ಸೆಳೆದಿದೆ. 1977ರಲ್ಲಿ ಬಿಡುಗಡೆಯಾದ 16 ವೈ ತಿನಿಲೆ ತಮಿಳು ಸಿನಿಮಾ ಹೊಸ ಅಧ್ಯಾಯವನ್ನೇ ಆರಂಭಿಸಿತ್ತು. ಸೂಪರ್ ಸ್ಟಾರ್ ರಜನಿಕಾಂತ್, ಕಮಲ್ ಹಾಸನ್ ಮತ್ತು ಶ್ರೀದೇವಿ ಮೊದಲ ಬಾರಿಗೆ ಒಂದೇ ಚಿತ್ರದಲ್ಲಿ ಅಭಿನಯಿಸಿದ ಈ ಸಿನಿಮಾ ಪ್ರೇಕ್ಷಕರಿಂದ ಭರ್ಜರಿ ಮೆಚ್ಚುಗೆ ಪಡೆದಿತ್ತು. ಗ್ರಾಮೀಣ ಹಿನ್ನೆಲೆ, ನೈಜ ಪಾತ್ರಗಳು ಹಾಗೂ ಭಾವನಾತ್ಮಕ ಕಥೆಯ ಮೂಲಕ ಈ ಚಿತ್ರಕ್ಕೆ ಕಲ್ಟ್ ಕ್ಲಾಸಿಕ್ ಎಂಬ ಹೆಗ್ಗಳಿಕೆ ಪಡೆದುಕೊಂಡಿದೆ. ಚಿತ್ರದ ಒಂದು ಪ್ರಮುಖ ದೃಶ್ಯವನ್ನು ನೈಜವಾಗಿ ಮೂಡಿಸುವುದು ಭಾರತಿರಾಜ್ ಅವರಿಗೆ ದೊಡ್ಡ ಸವಾಲಾಗಿತ್ತು. ಕಥೆಯ ಪ್ರಕಾರ ಕಮಲ್ ಹಾಸನ್ ಪಾತ್ರವನ್ನು ರಜನಿಕಾಂತ್ ತೀವ್ರವಾಗಿ ಹಲ್ಲೆ ಮಾಡುವ ದೃಶ್ಯವಿರುತ್ತದೆ. ಅದನ್ನು ಕಂಡ ಶ್ರೀದೇವಿ ಕೋಪದಿಂದ ರಜನಿಕಾಂತ್ ಎದುರು ನಿಂತು ಅವರ ಮುಖದ ಮೇಲೆ ಉಗುಳಬೇಕಾದ ಸನ್ನಿವೇಶ ಚಿತ್ರದಲ್ಲಿತ್ತು. ಈ ದೃಶ್ಯವನ್ನು ಸಹಜವಾಗಿ ಮೂಡಿಸಬೇಕೆಂದು ನಿರ್ದೇಶಕರ ಉದ್ದೇಶವಾಗಿತ್ತು. ಆದರೆ ಚಿತ್ರೀಕರಣದ ವೇಳೆ ಶ್ರೀದೇವಿ ನಿಜವಾಗಿ ಉಗುಳಲು ಹಿಂಜರಿದ ಕಾರಣ ಚಿತ್ರತಂಡ ಮೊದಲಿಗೆ ಸೋಪಿನ ನೊರೆ ಅಥವಾ ಕೃತಕ ವಿಧಾನಗಳನ್ನು ಬಳಸುವ ಪ್ರಯತ್ನ ಮಾಡಿತು. ಆದರೆ ಕ್ಯಾಮರಾದಲ್ಲಿ ಆ ದೃಶ್ಯ ನೈಜವಾಗಿ ಕಾಣದ ಕಾರಣ ನಿರ್ದೇಶಕರು ತೃಪ್ತರಾಗಿರಲಿಲ್ಲ. ದೃಶ್ಯವನ್ನು ಹೇಗೆ ಪೂರ್ಣಗೊಳಿಸಬೇಕು ಎಂಬ ಗೊಂದಲದ ನಡುವೆ ರಜನಿಕಾಂತ್ ಸ್ವತಃ ಮುಂದೆ ಬಂದರು. ಚಿತ್ರದ ಯಶಸ್ಸಿಗೆ ಈ ದೃಶ್ಯ ಅತ್ಯಂತ ಮುಖ್ಯ ಎಂದು ಹೇಳಿದ ಅವರು, ದಯವಿಟ್ಟು ಹಿಂಜರಿಯಬೇಡಿ, ದೃಶ್ಯಕ್ಕೆ ಅಗತ್ಯವಿದ್ದರೆ ನನ್ನ ಮುಖದ ಮೇಲೆಯೇ ಉಗುಳಿ ಎಂದು ಶ್ರೀದೇವಿಗೆ ಧೈರ್ಯ ತುಂಬಿದರೆಂದು ವೈರಮುತ್ತು ತಮ್ಮ ನೆನಪುಗಳಲ್ಲಿ ತಿಳಿಸಿದ್ದಾರೆ. ರಜನಿಕಾಂತ್ ಅವರ ಈ ಮಾತು ಕೇಳಿದ ಶ್ರೀದೇವಿ ಮೊದಲಿಗೆ ಅಚ್ಚರಿಗೊಂಡರು. ಸಹನಟನ ಮೇಲೆ ಹಾಗೆ ಮಾಡಲು ಅವರಿಗೆ ಮನಸ್ಸಾಗಲಿಲ್ಲ. ಅವರು ಆ ದೃಶ್ಯದಲ್ಲಿ ನಟಿಸಲು ನಿರಾಕರಿಸಿ ಅಲ್ಲಿಂದ ತೆರಳಿದರೆಂದು ಹೇಳಲಾಗಿದೆ. ನಂತರ ರಜನಿಕಾಂತ್ ನೇರವಾಗಿ ನಿರ್ದೇಶಕ ಭಾರತಿರಾಜ್ ಅವರ ಬಳಿ ತೆರಳಿ ಈ ದೃಶ್ಯ ಕಥೆಯ ಭಾವನೆಗೆ ಅತ್ಯಂತ ಮುಖ್ಯವಾಗಿದೆ ಎಂದು ವಿವರಿಸಿದರೆಂದು ವೈರಮುತ್ತು ತಿಳಿಸಿದ್ದಾರೆ. ಆರಂಭದಲ್ಲಿ ಭಾರತಿರಾಜ್ ಕೂಡ ಶ್ರೀದೇವಿಗೆ ಒತ್ತಡ ಹಾಕಲು ಇಷ್ಟಪಡಲಿಲ್ಲ. ಆದರೆ ರಜನಿಕಾಂತ್ ಚಿತ್ರದ ಒಟ್ಟಾರೆ ಪರಿಣಾಮದ ಬಗ್ಗೆ ವಿವರವಾಗಿ ಚರ್ಚಿಸಿದ ಬಳಿಕ ಪರಿಸ್ಥಿತಿ ಬದಲಾಯಿತು. ರಜನಿಕಾಂತ್ ನೇರವಾಗಿ ನಿರ್ದೇಶಕ ಭಾರತಿರಾಜ್ ಅವರ ಬಳಿ ತೆರಳಿ ಈ ದೃಶ್ಯದ ಕಥೆಯ ಭಾವನೆಗೆ ಅತ್ಯಂತ ಮುಖ್ಯವಾಗಿದೆ ಎಂದು ವಿವರಿಸಿದರೆಂದು ವೈರಮುತ್ತು ತಿಳಿಸಿದ್ದಾರೆ. ಆರಂಭದಲ್ಲಿ ಭಾರತಿರಾಜ್ ಕೂಡ ಶ್ರೀದೇವಿಗೆ ಒತ್ತಡ ಹಾಕಲು ಇಷ್ಟಪಡಲಿಲ್ಲ. ಆದರೆ ರಜನಿಕಾಂತ್ ಚಿತ್ರದ ಒಟ್ಟಾರೆ ಪರಿಣಾಮದ ಬಗ್ಗೆ ವಿವರವಾಗಿ ಚರ್ಚಿಸಿದ ಬಳಿಕ ಪರಿಸ್ಥಿತಿ ಬದಲಾಯಿತು. ಕೊನೆಗೆ ರಜನಿಕಾಂತ್ ನೀಡಿದ ಆತ್ಮವಿಶ್ವಾಸ ಮತ್ತು ಪ್ರೋತ್ಸಾಹದಿಂದ ಶ್ರೀದೇವಿ ಆ ದೃಶ್ಯದಲ್ಲಿ ಅಭಿನಯಿಸಲು ಒಪ್ಪಿಕೊಂಡರು. ಸಾಕಷ್ಟು ಹಿಂಜರಿಕೆಯ ನಡುವೆಯೇ ಚಿತ್ರೀಕರಣ ಪೂರ್ಣಗೊಂಡಿತು. ಬಳಿಕ ಅದೇ ದೃಶ್ಯ ಚಿತ್ರದ ಪ್ರಮುಖ ಹೈಲೈಟ್ಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿತು.